ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ತುಮಕೂರಿನ NH-73ಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಗುಬಿ ತಾಲೂಕಿನ ಕುಂದರನಹಳ್ಳಿ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು. ಕೇವಲ 15 ದಿವಸದಲ್ಲಿ 2 ಭೀಕರ ಅಪಘಾತಗಳು ಸಂಭವಿಸಿದೆ. ಬೈಕ್ ಡಿಕ್ಕಿಯಾಗಿ ಸಂಜೀವಯ್ಯ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಮಹಿಳೆಗೆ ಬೈಕ್ ಡಿಕ್ಕಿಯಾಗಿ ಜೀವನ್ ಮರಣ ಹೋರಾಟವನ್ನು ನಡೆಸಿದ್ದಾರೆ. ನೋಡಿ, ಸರಣಿ ಅಪಘಾತಗಳು ನಿಜಕ್ಕೂ ಕೂಡ ಬಹಳಷ್ಟು ಆತಂಕವನ್ನು ಹೆಚ್ಚು ಮಾಡುತ್ತೆ. ಇನ್ನು NH-73ಯಲ್ಲಿ ಆಗಿರುವಂತಹ ಘಟನೆ ಇದು. 15 ದಿವಸದ ಅಂತರದಲ್ಲಿ ಭೀಕರ ಅಪಘಾತಗಳು, ಬೈಕ್ ಡಿಕ್ಕಿಯಾಗಿ ಸಂಜೀವಯ್ಯ ಸ್ಥಳದಲ್ಲೇ ಸಾವಿಗೀಡಾಗಿರೋದು, ಮಹಿಳೆಗೆ ಬೈಕ್ ಡಿಕ್ಕಿಯಾಗಿ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇರೋದು. ನೋಡಿ, ಆ ಅಪಘಾತದ CC ಕ್ಯಾಮ್ರಾ ದೃಶ್ಯಗಳು ಸಿಕ್ಕಿದ್ದಾವೆ. ಬೆಚ್ಚಿ ಬೀಳಿಸುತ್ತೆ ಆ ಅಪಘಾತದ ದೃಶ್ಯವನ್ನು ನೋಡಿದ್ರೆ. ಹಾಗಾಗಿ ಗ್ರಾಮಸ್ಥರ ಒಂದೇ ಒಂದು ಮನವಿ ಅಂತ ಹೇಳಿದ್ರೆ, ಇಂಥ ಅಪಘಾತಗಳು ಸಂಭವಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲದೇ ಇದ್ದರೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ನೋಡಿ, ರಸ್ತೆ ದಾಟುವ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಸಂಜೀವಯ್ಯ ಸ್ಥಳದಲ್ಲಿ ಸಾವಿಗೀಡಾಗಿದ್ದರು. ಇನ್ನು ಬಿದರಹಳ್ಳಿ ಕಾವಲ್ನ ಜಯಮ್ಮ ಅನ್ನೋ ಮಹಿಳೆಗೆ ಬೈಕ್ ಡಿಕ್ಕಿಯಾಗಿರುತ್ತೆ. ಹೀಗೆ ನಿರಂತರವಾಗಿ ಅಪಘಾತಗಳು ಸಂಭವಿಸ್ತಾ ಇದ್ದರೆ ಜನ ಜೀವನ ಮಾಡೋದು ಹೆಂಗೆ ಅನ್ನೋದು ಆ ಭಾಗದ ಜನರ ಪ್ರಶ್ನೆ. ನೋಡಿ, ಈ ಬೈಕ್ ಹೆಂಗೆ ಆ ಮಹಿಳೆಗೆ ಜಯಮ್ಮಂಗೆ ಡಿಕ್ಕಿ ಹೊಡೆಯುತ್ತೆ ಅನ್ನೋದನ್ನು ನೋಡಬಹುದು. ಮತ್ತೊಂದು ಫೋಟೋ ನೀವೇ ನೋಡ್ತಾ ಇದ್ದೀರಿ, ಅದು ಸಂಜೀವಯ್ಯ ಅವರ ಫೋಟೋ. ರಸ್ತೆ ದಾಟುವಾಗ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ. ನೋಡಿ, ಆ ಸಂಜೀವಯ್ಯ ಅನ್ನೋರಿಗೆ ಬೈಕ್ ಹೆಂಗೆ ಡಿಕ್ಕಿ ಹೊಡೆಯುತ್ತೆ, ಸ್ಥಳದಲ್ಲೇ ಸಂಜೀವಯ್ಯ ಹೇಗೆ ದುರ್ಮರಣಕ್ಕೀಡಾಗ್ತಾರೆ ಅನ್ನೋದನ್ನು ನೋಡ್ಬೋದು. ನೋಡಿ, ಅದು ರಸ್ತೆ, ಬೈಕ್ ಬಂತು, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಹೇಗೆ ಬಂದ ಡಿಕ್ಕಿಯಾಗಿ ಸಂಜೀವಯ್ಯ ಅವರು ಕೆಳಗೆ ಬಿದ್ದು ಹೋಗ್ತಾರೆ, ಅಪಘಾತವಾಗುತ್ತೆ ಅನ್ನೋದನ್ನು ನೋಡಬಹುದು. ನೋಡಿ, ಇವೆಲ್ಲ ನ್ಯಾಷನಲ್ ಹೈವೇಗಳು. ನ್ಯಾಷನಲ್ ಹೈವೇ 73 ಇದು, 73. ಈಗ ನ್ಯಾಷನಲ್ ಹೈವೇ ಅಂದಾಗ ಅಕ್ಕಪಕ್ಕದಲ್ಲಿ ಗ್ರಾಮಗಳಿರ್ತವೆ, ಹಳ್ಳಿಗಳಿರ್ತವೆ, ಈ ನಡುವಲ್ಲಿ ರಸ್ತೆಗಳು ಬಂದುಬಿಡ್ತವೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಆ ಭಾಗದ ಗ್ರಾಮಸ್ಥರು ಸಂಚಾರ ಮಾಡಲೇಬೇಕು, ಓಡಾಟ ನಡೆಸಲೇಬೇಕು, ಪರ್ಯಾಯ ಕ್ರಮ ಮಾಡಬೇಕಲ್ಲ. ಹಾಗಾಗಿ ಆ ಭಾಗದ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನವಿಗೆ ತತ್ಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅನ್ನೋದಾದರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ.